ಬೆಳಿಗ್ಗೆನೆ ಹೋಗಿದ್ದಾಳೆ. ಆ ಚೈತ್ರ ಮಹಿನೂ ಬರ್ಲಿಲ್ಲ. ಅವ್ರಿಗೋಸ್ಕರ ಹೋಗಿರೋ ಸೀತಾರತ್ನನೂ ಬರ್ಲಿಲ್ಲ. ಏನಾಯ್ತೋ ಏನೋ, ಆ ಮಹಿನ ಪೊಲೀಸರು ಬಿಟ್ರೋ ಇಲ್ವೋ? ಬನ್ರಮ್ಮ. ಬಂದ್ರಾ ಸೀತಾರತ್ನ? ಮಧ್ಯಾಹ್ನದಿಂದ ನಿನ್ಗೋಸ್ಕರ ಮಹಿಗೋಸ್ಕರ ಎಲ್ರೂ ಕಾಯ್ತಾ ಇದ್ವಿ. ನೀನಾದ್ರೂ ಒಂದು ಫೋನ್ ಮಾಡ್ಬೇಕಿತ್ತಲ್ವಾ? ಆಗ್ಲಿಲ್ಲ ಚಿಕ್ಕಮ್ಮ, ಆದ್ರೆ ಬಂದ್ಬಿಟ್ವಲ್ಲ. ಯಾವಾಗ ಊಟ ಮಾಡಿದರೋ ಏನೋ, ನೀವಿಬ್ರು ಬನ್ನಿ, ನಾನ್ ಬಡಿಸ್ತೀನಿ. ನನಗ್ ಬೇಡ. ಯಾಕೆ ಬೇಡ ಅಂತಿದ್ಯಾ ಮಹಿ? ನಾನ್ ದುಡ್ಡು ಕೊಟ್ಟ ಮೇಲೆ ತಿಂತೀನಿ ಅಂತ ಹೇಳಿದ್ದೆ, ಹಾಗೆ ದುಡ್ಡು ಕೊಟ್ಟೆ ತಿಂತೀನಿ. ನಿನಗೇನಾದ್ರೂ ಹುಚ್ಚಿಡ್ತಿದ್ಯಾ? ಇದು ಹುಚ್ಚಲ್ಲ ಅಕ್ಕ. ಪೊಲೀಸ್ ಸ್ಟೇಷನ್ಗೆ ಕಾಲ್ ಇಡ್ತಾ ಇರೋ ಸೀತಾರತ್ನ ಅವರು ನಿನಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ನಿನ್ನಿಂದ ಮಾತುಗಳನ್ನು ಕೇಳಿದ್ರು. ಅಷ್ಟು ಹೆಲ್ಪ್ ಮಾಡಿದವ್ರಿಗೆ ಕೃತಜ್ಞತೆ ತೋರಿಸ್ತಾ ಇದ್ರು ಓಕೆ, ಕಾಮಾಗಾದ್ರೂ ಇರೇ. ಆದ್ರೆ ನಿನ್ನ ಹಠದಿಂದ ಅವಮಾನ ಮಾಡಬಾರ್ದು ಮಹಿ. ಸೀತಾರತ್ನ ಅವರೇ, ನೀವ್ ಮಾಡಿರೋ ಸಹಾಯಕ್ಕೆ, ನನ್ ಪರವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿದಿಕ್ಕೆ, ಆ SI ಹತ್ರ ಮಾತ್ ಕೇಳಿಸ್ಕೊಂಡಿದ್ದಕ್ಕೂ ತುಂಬಾ 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 ಥ್ಯಾಂಕ್ಸ್. ನಿಮ್ಗೆ ಈ ವಿಷಯದಲ್ಲಿ ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ನೀನ್ ಊಟ ಮಾಡಿದ್ರೆ ಸಾಕಮ್ಮ, ನನಗೆ ಕೃತಜ್ಞತೆ ಹೇಳ್ದ ಹಾಗೇನೆ. ಇಲ್ಲ, ನನಗ್ ಮಾತಂದ್ರೆ ಮಾತೆ. ಎಂತ ಸಿಚುವೇಶನೇ ಬರ್ಲಿ, ನಾನ್ ಹೇಳಿದ ಮಾತ್ ಮೇಲೆ ನಿಲ್ತೀನಿ. ದುಡ್ಡು ಕೊಟ್ಟಾದ್ಮೇಲೆ ತಿಂತೀನಿ ಅಂತಂದೆ, ದುಡ್ಡು ಕೊಟ್ಟೆ ತಿಂತೀನಿ. ಈ ವಿಷಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾಕೆ ಮಹಿ ಹೀಗೆಲ್ಲ ಮಾತಾಡ್ತಿದ್ಯೋ? ನೀವೇನಾದ್ರೂ ಅನ್ಕೊಳ್ಳಿ, ನಾನ್ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಅಷ್ಟೇ. ಮಹಿ 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 ನಿಲ್ಲೆ. ಮಹಿ, ಏನೇ ನೀನು ಮೊದ್ಲೇ ಹಸುವಲ್ಲಿರಲ್ಲ. ನನ್ ಮಾತ್ ಕೇಳು, ಬಾ ಸುಮ್ನೆ. ಮಹಿ, ಇಷ್ಟು ಹಠ ಮಾಡೋ ಹುಡುಗಿನ ನಾನ್ ಯಾವತ್ತೂ ನೋಡಿಲ್ಲ ಸೀತಾರತ್ನ. ಚಿಕ್ಕಮ್ಮ, ಅವಳ ಹಠಮಾರಿತನ ಅಮ್ಮನ ಮಡ್ಲಲ್ಲಿ ಊಟ ಮಾಡಲ್ಲ ಅನ್ನೋದಾಗಿದ್ರೆ, ನನ್ನ ಹಠ ಹೇಗಾದ್ರೂ ಮಾಡಿ ಅವಳು ಊಟ ಮಾಡಿಸ್ಬೇಕು ಅನ್ನೋದು. ಮತ್ತೆ ನೀನೇನಾದ್ರೂ ಹೇಳಿದ್ರೆ ಆಮೇಲೆ ನಿನ್ಗೆ ಬೇಜಾರಾಗೋದು. ಇಲ್ಲ ಚಿಕ್ಕಮ್ಮ, ನಾನೊಂದ್ ಮಾತು ಹೇಳ್ದೆ, ನಿಮಗ್ ನೆನ್ಪಿದ್ಯಾ? ನನ್ನ ಮಕ್ಕಳೇ ಈ ಮಹಾಲಕ್ಷ್ಮಿ ತರ ಇದ್ದಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಹೇಳಿದ್ದೆ ಅಲ್ವಾ? ಹೌದು, ಹೇಳಿದ್ದೆ. ಅಂದ್ಮೇಲೆ ನನ್ನ ಮಗಳೇ ಮಹಾಲಕ್ಷ್ಮಿ ಸ್ಥಾನದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ಹೇಗ ಅವಳಿಗೆ ತಿನ್ನಿಸ್ತಿದ್ನೋ, ಈಗ ಈ ಮಹಾಲಕ್ಷ್ಮಿಗೂ ಹಾಗೆ ತಿನ್ನಿಸ್ತೀನಿ. ಹೋಗ್ ಊಟ ಮಾಡಿದ್ರೆ ಏನು? ಅಕ್ಕ, ನಿನ್ಗೆ ಅರ್ಥ ಆಗಲ್ಲ ಬಿಡು. ಹೌದು, ನೀನ್ ತಿಂದಿಲ್ಲ ಅಲ್ವಾ? ನೀನ್ ಹೋಗ್ತಿನ್ನು. ನನಗೇನ್ ಹಸ್ವಾಗ್ತಿಲ್ಲ. ಅಷ್ಟೇನಾ? ಇಲ್ಲ, ನಾನ್ ತಿಂತಿಲ್ಲ ಅಂತ ನೀನು ತಿಂತಿಲ್ವಾ? ನನ್ ವಿಷಯ ಬಿಡು ನೀನು. ಮೊದ್ಲು ಹೋಗಿ ನೀನು ಊಟ ಮಾಡೆ. ಅಕ್ಕ ಪ್ಲೀಸ್, ನನ್ನನ್ನ ಕನ್ವಿನ್ಸ್ ಮಾಡಕ್ ಯಾರು ನೋಡ್ಬೇಡಿ. ನಾನ್ ಯಾರ ಮಾತು ಕೇಳಲ್ಲ. ಮಹಿ ಮಹಿ
ಆ, ಆ, ಚಿಕ್ಕಮ್ಮ, ಇವತ್ತು ಅಡ್ಗೆಯಲ್ಲಿ ಏನ್ ಸ್ಪೆಷಲ್ ಇದೆ ಗೊತ್ತಾ? ಗುಂಡು ಬದನೆಕಾಯಿ ಗೊಜ್ಜು, ಗೋಂಗೂರ ಚಟ್ನಿ, ಮಾವಿನಕಾಯಿ ತೊಕ್ಕು, ಪಾಲಕ್ ಸೊಪ್ಪಿನ ಪಲ್ಯ, ನುಗ್ಗೆಕಾಯಿ ಸಾರು. ಇದ್ರ ಜೊತೆ ಅನ್ನ ಕೂಡ ಇಲ್ಲೇ ಇಡ್ತಿದ್ದೀನಿ. ಯಾರಾದ್ರೂ ತಿನ್ಬೇಕು ಅನ್ಕೊಂಡ್ರೆ ಸಂಕೋಚ ಪಡ್ದೆ ತಿನ್ಬಹುದು. ತಿನ್ಲಿಲ್ಲ ಅಂದ್ರೆ ನಿಮ್ಗೆ ಹೊಟ್ಟೆ ಹಸುವಾಗಿ ತಲೆ ಸುತ್ತತ್ತೆ. ಈ ಅನ್ನ, ಈ ಎಲ್ಲ ಅಡ್ಗೆ ವೇಸ್ಟ್ ಆಗೋಗುತ್ತೆ. ಇದೆಲ್ಲ ಹೊಟ್ಟೆಗೆ ಹಾಕೋತೀರೋ ಅಥವಾ ತಿಪ್ಪೆಗೆ ಹಾಕ್ತಿರೋ ನಿಮ್ಮಿಷ್ಟ. ಇಲ್ಲೇ ಇಡ್ತಿದ್ದೀನಿ ಚಿಕ್ಕಮ್ಮ. ಕೇಳಿಸ್ತಿದ್ಯಾ? ಇಟ್ಟಿದ್ದೀನಿ. ಬದ್ನೆಕಾಯಿ ಗೊಜ್ಜಂತೆ, ಗೋಂಗೂರ ಚಟ್ನಿ, ಮಾವಿನ ತೊಕ್ಕಂತೆ, ನುಗ್ಗೆಕಾಯಿ ಸಾರು, ಪಾಲಕ್ ಸೊಪ್ಪಿನ ಪಲ್ಯ ಅಂತೆ. ಎಲ್ಲ ನನ್ನ ಫೇವ್ರೆಟ್. ಕಣ್ಮುಂದೆ ಇಷ್ಟ ಆಗಿರೋ ಅಡ್ಗೆ ಎಲ್ಲ ತಿರ್ಗಾಡ್ತಾ ಇದ್ರೆ ಅದನ್ನ ತಿಂದೇ ಇದ್ರೆ ನನಗ್ ನಿದ್ದೆನೇ ಬರಲ್ಲ. ಒಂದ್ ಕಡೆ ನಂಗೆ ಹಸುವಾಗ್ತಿದೆ. ಇವಾಗ ಏನ್ ಮಾಡ್ಲಿ? ಏನೋ ಕೋಪದಲ್ಲಿ ಹಾಗೆ ಮಾತಾಡ್ಬಿಡ್ತೀವಿ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಹೀಗೆ ಆಟ ಆಡ್ಬೇಕಾ? ಆಗಿದ್ದೇನೋ ಆಗೋಯ್ತು. ಎಲ್ರೂ ಮಲಗಿದ್ದಾರೆ, ಸುಮ್ನೆ ಹೋಗಿ ತಿನ್ ಬರೋಣ. ಮಿಕ್ಕಿದ್ದೆಲ್ಲ ಆಮೇಲೆ ನೋಡೋಣ. ಒಂದ್ ಹೆಜ್ಜೆ ಮುಂದೆ ಇಟ್ರು ವಿಡಿಯೋ ಮಾಡಿ ಮೀಡಿಯಾಗ ಹಾಕ್ತೀನಿ. ಒಂದು ಹುಡುಗಿ ಹೆದರ್ಸಿದಕ್ಕೆ ಹೆದರ್ಕೊಂಡು ಓಡ್ ಬಂದಿದ್ದೀರಾ? ನಾಚಿಕೆ ಆಗಲ್ಲ? ನಮ್ಮ ಕೆಲಸದಲ್ಲಿ ಯಾವ ಸಾಕ್ಷಿನೂ ಉಳಿಸಲ್ಲ. ಆದ್ರೆ ಆ ಹುಡುಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂದಾಗ ಹೆದರ್ಕೊಂಡ್ರಿ ಅಷ್ಟೇ ಅಲ್ವಾ? ಹಾಗಲ್ಲ ಮೇಡಮ್, ಹುಷಾರಾದ್ವಿ. ನಾವು ಸಿಕ್ಕಾಕೊಂಡ್ರೆ ನೀವು ಸಿಕ್ಕಾಕೋತೀರಾ ಅಂತ ಫಸ್ಟ್ ಟೈಮ್ ವಾಪಸ್ ಬಂದಿದ್ದೀವಿ. ನೀವೆಂಥ ರೌಡಿಗಳು? ಒಂದು ಹುಡುಗಿನ ಅವಳ ಕೈಯಲ್ಲಿರೋ ಮೊಬೈಲ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಬಂದಿದ್ದೀರಲ್ಲ. ಒಬ್ಳೆ ಹುಡುಗಿ ಅಂತ ಕೇವಲವಾಗಿ ಮಾತಾಡಬೇಡಿ. ತುಂಬಾ ಹುಷಾರಾಗಿರೋ ಹುಡುಗಿ ಅವಳು. ನೀವು ಬುದ್ಧಿ ಇಲ್ದೇ ಇರೋ ಮುಟ್ಟಾಳ್ರು.
ಅಷ್ಟೇ ಅಲ್ವಾ? ನಿಮ್ಮನ್ನಲ್ಲ, ನಿಮ್ ಜೊತೆ ಡೀಲ್ ಮಾತಾಡಿದ ಆ ಲಾಯರ್ಗೆ ಅನ್ಬೇಕು. ಮೇಡಮ್, ಏನೇ ಆದರೂ ಒಂದೇ ಒಂದು ತಪ್ಪಿಗೆ ನಮ್ಮನ್ನ ರಾಂಗ್ ಕ್ಯಾಲ್ಕುಲೇಷನ್ ಮಾಡಬೇಡಿ. ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ಬೇಕಾ? ನಮಗೆ ನಮ್ಮ ಅಣ್ಣ ಹೇಳಿದ್ದಾರೆ ಅವ್ರನ್ನ ಇನ್ನೊಂದು ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ. ಸರಿ, ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ನಿಮ್ ಮೇಲೆ ನನ್ಗಿರೋ ಅಭಿಪ್ರಾಯನ ನೀವೇ ಬದಲಾಯಿಸ್ಕೋಬೇಕು. ಸರಿ ಮೇಡಮ್, ಇದನ್ನ ಹೇಳಕ್ಕಂತಾನೆ ನಿಮ್ಮ ಹತ್ರ ಬಂದೆ. ಸರಿ, ಅವರೆಲ್ಲರೂ ಈಗಲೇ ಎಚ್ಚೆತ್ಕೊಂಡಿರ್ತಾರೆ. ಇನ್ಮುಂದೆ ನೀವು ಇನ್ನಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಿಮ್ಮ ಬಾಸ್ಗೆ ಹೇಳು, ಈ ಸಲ ಏನಾದರೂ ಮಿಸ್ ಆದ್ರೆ. ಆಗಲ್ಲ ಮೇಡಮ್. ಸರಿ, ನೋಡೋಣ. ಹಾಯ್ ಅತ್ತೆ. ಅತ್ತೆ, ಏನ್ ಇಷ್ಟೊಂದು ಡಲ್ ಆಗಿದ್ಯಾ? ಏನಿಲ್ಲ ಕಣೋ, ನಾನು ನೋಟಿಸ್ ಕೊಟ್ಟಿರೋ ಲ್ಯಾಂಡ್ ಇತ್ತಲ್ವಾ? ಹಾ, ಅವ್ರು ಖಾಲಿ ಮಾಡಿಲ್ವಾ? ಇಲ್ಲ ಕಣೋ, ಅದೇ ತುಂಬಾ ತಲೆನೋವಾಗೋಗಿದೆ. ನಾನು ಯಾವ್ಯಾವ್ದೋ ರೀತಿಯಲ್ಲಿ ಪ್ರಯತ್ನಿಸ್ತಾ ಇದ್ದೀನಿ, ಆದ್ರೂ ಆಗ್ತಾ ಇಲ್ಲ. ನೋಡಿ ಅತ್ತೆ, ಕೂಲ್. ಆ ಪ್ರಾಪರ್ಟಿ ನಮಗ್ ಹ್ಯಾಂಡ್ ಓವರ್ ಆಗೋವರೆಗೂ ಕೂಲಾಗಿ ಹೇಗಿರ್ಲೋ? ನೋಡತ್ತೆ, ಆ ಲ್ಯಾಂಡ್ ವಿಷಯನ ಈ ವಿರಾಜಿಗೆ ಬಿಟ್ಬಿಡು. ನೀನ್ ಅವ್ರನ್ನೆಲ್ಲ ಖಾಲಿ ಮಾಡಿಸ್ತೀಯಾ? ಅಫ್ಕೋರ್ಸ್. ಹೇಗೋ ನೀನು ಕಟ್ಟೋ ಅಂತ ಕಾಂಪ್ಲೆಕ್ಸ್ ಅಲ್ಲಿ ನಾನೊಂದು ಸ್ಟುಡಿಯೋ ಬೇರೆ ಮಾಡ್ಕೋಬೇಕಲ್ಲ. 2 floors ನಿಂಗೆ ಕೊಡ್ತೀನೋ? ಫ್ಯಾಂಟಾಸ್ಟಿಕ್. ನಮ್ ಲೇಖ ಎಂಗೇಜ್ಮೆಂಟ್ ಆಗೋವರೆಗೂ ತಡ್ಕೋತೆ. ಅದಾದ್ಮೇಲೆ ಆ ಲ್ಯಾಂಡ್ ನ ಖಾಲಿ ಮಾಡಿಸಿ ನಿನಗೆ ಗಿಫ್ಟ್ ಕೊಡ್ತೀನಿ. ಅದೊಂದ್ ಕೆಲ್ಸ ಮಾಡ್ಕೊಡು, ನನ್ಗೆ ಎಷ್ಟು ಸಮಾಧಾನ ಆಗತ್ ಗೊತ್ತಾ? ಡೋಂಟ್ ವರಿ, ನಾನು ಇದೀನಲ್ಲ, ನೋಡ್ಕೋತೀನಿ. ಸರಿ. ಇವನ್ಗಿಲ್ಲೇನ್ ಕೆಲ್ಸ? ಆ ರೌಡಿ ಯಾರನ್ನ ಹೊಡ್ಕೊಂಡ್ ಬಂದಿದ್ದಾನೆ? ಆ ರೌಡಿ ಜೊತೆ ಯಾರ ಕೆಲ್ಸ ಇಲ್ಲಿ? ಪಕ್ಕ ರೌಡಿನ ಭೇಟಿ ಆಗೋದಕ್ಕೆ ಕರ್ಸಿರೋದು ಇವನೇನೆ. ಅಂತ ಈಡಿಯಟ್ಸ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿರೋದು ಈ ಈಡಿಯಟ್ಟೆ. ಕನ್ಫರ್ಮ್ ಆಗಿ ಇವನೇ ಆ ರೌಡಿಗಳ ಜೊತೆ ಸೇರ್ಕೊಂಡು ಏನೋ ಇಲ್ಲೀಗಲ್ ಕೆಲಸ ಮಾಡ್ತಿದ್ದಾನೆ. ಏನಿ ಬುಡ್ಡಿ ಗುರಾಯಿಸ್ಕೊಂಡು ಹೋಗ್ತಾ ಇದ್ದಾಳಲ್ಲ. ಈ ವಿಷಯನ ಒಂದ್ಸರಿ ಆನಂದ್ ಅವ್ರಿಗೆ ತಿಳಿಸ್ಬೇಕು. ಹಾಯ್ ಚೈತ್ರ ಅವರೇ. ಹಾಯ್ ಸರ್. ಏನಾಯ್ತು? ನನ್ನ ಹತ್ರ ಏನಾದರೂ ಮಾತಾಡಬೇಕಿತ್ತಾ? ಹೌದು ಸರ್. ಹೇಳಿ. ನಮ್ಮ ಬಾಮೆಯಿಂದ ಏನಾದರೂ ಪ್ರಾಬ್ಲಮ್ಮಾ? ಅಯ್ಯೋ, ಹಾಗಲ್ಲ ಏನೂ ಇಲ್ಲ. ಮತ್ತ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅದೇನೂ ಇಲ್ಲ. ಈಗ ಬರೋವಾಗ ಹೊರಗಡೆ ಒಂದ್ ವ್ಯಕ್ತಿನ ನೋಡ್ದೆ ನಾನು. ಅವರು ವಿರಾಜ್ ಅವ್ರನ್ನ ಭೇಟಿ ಮಾಡಿದ್ರು. ಹೌದಾ? ಯಾರು? ಅವನು ಒಳ್ಳೆ ವ್ಯಕ್ತಿ ಅಲ್ಲ ಸರ್, ದೊಡ್ಡ ರೌಡಿ. ಅವನು ವಿರಾಜ್ ಅವ್ರನ್ನ ಭೇಟಿ ಆಗೋದು ಒಳ್ಳೇದಲ್ವೇನೋ? ಚೈತ್ರ ಅವರೇ, ಬಂದಿರೋನು ಯಾರು ಅಂತ ನನಗೆ ಗೊತ್ತಿಲ್ಲ. ವಿರಾಜ್ ಕೂಡ ರೌಡಿಗಳ ಹತ್ರ ಯಾವ ಡೀಲಿಂಗ್ ಕೂಡ ಮಾಡಲ್ಲ. ಯಾವ ಡೀಲಿಂಗ್ಸು ಇಲ್ಲ ಅಂದ್ರೆ ವಿರಾಜ್ ಅವ್ರನ್ನ ಭೇಟಿ ಆಗೋದಕ್ಕೆ ಅವನು ಈ ಮನೆಗೆ ಯಾಕೆ ಬಂದ? ನೋಡಿ, ವಿರಾಜ್ ಒಬ್ಬ ರಾಕ್ ಸ್ಟಾರ್. ಅವನ ಹತ್ರ ತುಂಬ ಜನ ಸ್ಪಾನ್ಸರ್ ಅಗ್ರಿಮೆಂಟ್ಗೋಸ್ಕರ ಆ್ಯಡ್ ಅಗ್ರಿಮೆಂಟ್ಗೆ ಬರ್ತಾರೆ. ಅದು ಜಸ್ಟ್ ಬಿಸ್ನೆಸ್ ಡೀಲ್ ಆಗಿರ್ಬೋದು. ಅದಷ್ಟೇ ಬಿಟ್ಟರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಯಾರಿಗೂ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ವಿರಾಜ್ ಅಂಥವ್ರನ್ನೆಲ್ಲ ಮೀಟ್ ಮಾಡೋನಲ್ಲ. ಹಾಗಂತೀರಾ?
ಅಬ್ಸಲ್ಯೂಟ್ಲಿ ಅಷ್ಟೇ ಕಣ್ರಿ. ನನ್ನ ಅಜ್ಜಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಬುಡ್ಡಿ, ನಿನಗೆ ರೌಡಿಗಳು ಅಂದ್ರೆ ಭಯನಾ? ಸಿಕ್ಕಾಕೊಂಡೆಲ್ಲ. ನೋಡ್ತಾ ಇರು, ನಿನ್ನ ಹೇಗೆ ಆಟ ಆಡಿಸಿ ಇಲ್ಲಿಂದ ಹೊರಗೆ ಹಾಕ್ತೀನಿ ಅಂತ. ಚಿಕ್ಕಮ್ಮ, ಚಿಕ್ಕಮ್ಮ, ಏನ್ ಸೀತಾರತ್ನ? ನೋಡಿದ್ರ ಚಿಕ್ಕಮ್ಮ, ಪ್ಲೇಟಲ್ಲಿ ಇಟ್ಟಿದ್ದ ಅನ್ನನೂ ಮಾಯ, ಎಲ್ಲಾನು ಮಾಯ. ಹೇಗೆ ಅಂತೀರಾ? ಅದೇ ತುಂಬಾ ವಿಚಿತ್ರವಾಗಿದೆ. ರಾತ್ರಿ ಬೆಕ್ಕು ಬಂದು ತಿಂದು ಹೋಗಿರ್ಬೇಕು. ಅಷ್ಟು ಅಡಿಗೆನೂ ಪೂರ್ತಿ ಖಾಲಿ ಆಗಿದೆ ಅಂದ್ರೆ ಅದು ಸಾಮಾನ್ಯದ ಬೆಕ್ಕಲ್ಲ, ಕಾಡ್ಬೇಕೆ ಅನ್ಸತ್ತೆ. ಹೌದು, ಕಾಡ್ಬೇಕಂದ್ಮೇಲೆ ಇಂಥ ಸಿಟಿಗೆ ಯಾಕೆ ಬರುತ್ತೆ? ಇಲ್ಲಾಂದ್ರೆ ಅಷ್ಟೊಂದ್ ಅನ್ನನ ಬೇರೆ ಬೆಕ್ಕಿ ಯಾವ್ದು ತಿನ್ನುತ್ತೆ? ಇದು ಖಂಡಿತವಾಗ್ಲೂ ಕಾಡ್ಬೇಕಿನ ಕೆಲ್ಸಾನೇ. ಹೌದೌದು. ಇಲ್ ನೋಡಿ, ನಾನ್ ಕೋಪದಲ್ಲೂ ಮಾತಾಡ್ತೀನಿ, ಸ್ಟ್ರೈಟ್ ಆಗು ಮಾತಾಡ್ತೀನಿ. ಯಾರ್ ಬೆನ್ ಹಿಂದೆನೂ ಮಾತಾಡಲ್ಲ, ಸುಳ್ಳು ಅಂತೂ ಹೇಳೋದಿಲ್ಲ. ಇಷ್ಟಕ್ಕೂ ಇದೆಲ್ಲ ಯಾಕೆ ಹೇಳ್ತಿದ್ಯಮ್ಮ? ಯಾಕಂದ್ರೆ ಬೇಕು ಅಂತಾನೆ ನೀವಿಬ್ರು ನನ್ನ ಬೆಕ್ಕು ಗಿಕ್ಕು ಅನ್ಕೊಂಡು ಕಳ್ರ ತರ ಮಾತಾಡ್ತಾ ಇದೀರಾ. ನಿನ್ನನ್ ಬೆಕ್ಕು ಅನ್ಲಿಲ್ವಲ್ಲ? ನಾನೇ ನೀವಿಟ್ಟಿದ್ ಊಟ ತಿಂದಿದ್ದು. ನಾನ್ ನಿಮಗ್ ದುಡ್ಡು ಕೊಡದೆ ತಿಂತಾ ಇದ್ದೀನಿ ಅನ್ನೋ ಫೀಲಿಂಗ್ ನಮಗಿರ್ಬೋದು. ನೋಡು ಮಹಿ, ನೀನು ದುಡ್ಡು ಕೊಡ್ಬೇಕು, ದುಡ್ಡು ಕೊಟ್ಟೇ ಇರ್ಬೇಕು ಅಂತ ನಾನು ಅನ್ಲಿಲ್ಲ. ನೀನ್ ಮಾತ್ರ ಅಲ್ಲ, ಈ ಆಶ್ರಮದಲ್ಲಿ ಯಾರಿಂದನೂ ದುಡ್ಡು ಅಪೇಕ್ಷೆ ಪಟ್ಟಿಲ್ಲ. ಅಲ್ಲ, ದುಡ್ಡು ತಗೊಂಡು ನಿನ್ಗೆ ಆಶ್ರಯ ಕೊಟ್ರೆ ಈ ಅಮ್ಮನ ಮಡ್ಲಿಗೆ ಅರ್ಥ ಇರತ್ತಾ ಹೇಳು? ಅವತ್ತೇನೋ ನಾನು ಮಾತಿನ ಭರದಲ್ಲಿ ಈ ಅಮ್ಮನ ಮಡ್ಲು ನಿಮ್ಗೆ ಜೊತೆಯಾಗಿ ನಿಲ್ತು ಅಂದೆ, ಆದ್ರೆ ದುಡ್ಡು ಕೇಳಲಿಲ್ಲ. ನೀನೇ ದುಡ್ಡು ಕೇಳಿದ್ವಿ ಅಂತ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಅಂದ್ರೆ ನೀವ್ ಹೇಳ್ಬೇಕಾಗಿರೋದ್ನೆಲ್ಲ ಹೇಳ್ಬಿಡ್ತೀರಾ, ಆಮೇಲೆ ನಾವ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳ್ತೀರಾ? ಮಹಿ, ನಿಜವಾಗ್ಲೂ ಸೀತಾರತ್ನ ಆ ಉದ್ದೇಶದಿಂದ ಹೇಳಲಿಲ್ಲ. ನೀವ್ ಹೇಗ್ ಹೇಳಿದ್ರು ಸರಿ, ನಾನ್ ದುಡ್ಡು ಕೊಡ್ತೀನಿ ಅಂತ ಹೇಳಿದೀನಿ, ಹೇಗಾದ್ರೂ ಮಾಡಿ ಕೊಡ್ತೀನಿ. ಅದು ನಿನ್ನಿಷ್ಟನಮ್ಮ. ಆದ್ರೆ ಈಗ್ಲಾದ್ರೂ ಒಂದು ನೆನಪಿಟ್ಕೋ, ಅಮ್ಮನ ಮೇಲೆ ಅನ್ನದ ಮೇಲೆ ಕೋಪ ಇರಬಾರ್ದು. ಅನ್ನದ ಮೇಲೆ ಕೋಪ ಇದ್ರು ಇಲ್ದೇ ಇದ್ರು ಅಮ್ಮನ ಮೇಲೆ ಇರೋ ಕೋಪ ಮಾತ್ರ ಕಮ್ಮಿ ಆಗಲ್ಲ. ಆ ಕೋಪ ಯಾವತ್ಗೂ ಹೋಗಲ್ಲ. ಇದೇನ್ ಚಿಕ್ಕಮ್ಮ ಹೀಗಂತಾಳೆ? ಮಹಿ ಬಗ್ಗೆ ಗೊತ್ತಿದೆ ಅಲ್ವಾ, ಬಿಟ್ಬಿಡು. ನಡಿ, ತುಂಬಾ ಕೆಲ್ಸ ಇದೆ ನಮ್ಗೆ. ಬಾ ಬಾ. ತಿರ್ಸಿ ಕಾಲ್ ಮಾತ್ರ ಹೋಯ್ತು, ನೋವು ಮಾತ್ರ ಹೋಗ್ತಿಲ್ಲ. ಈ ಹುಡುಗಿನೂ ಮನೆ ಬಿಟ್ಟು ಹೋಗ್ತಿಲ್ಲ. ಬೇಬಿ, ಏನು ಚಿಕ್ಕೋನೆ? ಎಲ್ಲಿ ಆ ಬುಡ್ಡಿ? ಇವಾಗ್ಲೇ ಟ್ರೀಟ್ಮೆಂಟ್ ಕೊಟ್ಟು ಕೆಳಗೆ ಹೋಗಿದ್ದಾಳೆ. ನೀನ್ ಡೈಲಿ ಹೇಳ್ತಾ ಇರ್ತೀಯಲ್ಲ ಆ ಬುಡ್ಡಿನ ಓಡ್ಸು ಅಂತ. ಹಾ, ಹೇಳ್ತಿದ್ದೀನಾದ್ರೆ ನಿನ್ ಕೈಲಿ ಆಗ್ತಿಲ್ವಲ್ಲ. ಇವತ್ತು ನನ್ ಕೈಲಾಗತ್ತೆ ಬೇಬಿ. ನಿಜನಾ? ಹೌದು. ಈಗ ನಾನ್ ಮಾಡುವಂತ ಪ್ಲಾನ್ಗೆ ಆ ಬುಡ್ಡಿ ಬುಲೆಟ್ ಟ್ರೈನ್ ಸ್ಪೀಡ್ ಅಲ್ಲಿ ಈ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ. ಏನು ಆ ಪ್ಲಾನು? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆಗ್ಲೇ ಥ್ರಿಲ್ಲಿಂಗ್ ಆಗಿರೋದು. ಜಸ್ಟ್ ಫಾಲೋ ಮೀ. ನಿಂತ್ಕೊಳ್ಳೋ. ಅಯ್ಯೋ, ನನ್ ಕಾಲು. ನನ್ಗದ್ರ ಅವಶ್ಯಕತೆ ಇಲ್ಲ. ನಂಗ ಅವಶ್ಯಕತೆ ಇದೆ. ಏಯ್, ನಿಂತ್ಕೊಳ್ಳೋ. ಏನೋ ಇಷ್ಟು ಬೇಗ ಹೋಗ್ಬಿಟ್ಟಿದ್ಯಾ? ಓ, ಆಗ್ಲೇ ಹೇಳಿದ ಕೆಲಸ ಫಿನಿಶ್ ಮಾಡಕ್ ಹೋಗಿದ್ಯಾ? ಹಾಗೇನೆ ನನ್ಗೊಂದು ಹುಡುಗಿ ಯಾಕೋ ತುಂಬಾ ಟಾರ್ಚರ್ ಕೊಡ್ತಾ ಇದೆ ಕಣ. ಯಾರ? ಬೇಡ ಬಿಡು. ಚಪ್ಲಿಗೆ ಅಂಟ್ಕೊಂಡಿರೋ ಚೂಯಿಂಗ್ ಗಮ್ ತರ ನಮ್ ಮನೆಗೆ ಅಂಟ್ಕೊಬಿಟ್ಟಿದ್ದಾಳೆ. ಹೆವಿ ಇರಿಟೇಟ್ ಮಾಡ್ತಿದ್ದಾಳ. ಹೇಗಿರ್ತಾಳ? ಭೂಮಿಗೆ ಭಾರವಾಗಿರ್ತಾಳ ಅಷ್ಟೇ. ನಾನು ಹೇಳಿರೋರ್ನೆಲ್ಲ ಹೇಗೋ ಎತ್ತಾ ಇದೆಯಲ್ಲ, ಅದೇ ಪ್ಯಾಕೇಜ್ ಅಲ್ಲಿ ಇವಳನ್ನು ಸ್ವಲ್ಪ ಎತ್ಬಿಡು. ಎಕ್ಸ್ಟ್ರಾ ಬೇಕಾ? ಏನೋ ಹಿಂಗ್ ಕೇಳ್ತಿದ್ಯಾ? ಡಬಲ್ ಎಕ್ಸ್ಟ್ರಾ ತಗೋ. ಹೇ, ಸಾಯಿಸ್ಬಿಡ್ತೀಯಾ? ಬೇಡ ಕಣೋ, ಸಾಯಿಸೋದನ್ ಬಿಟ್ಟು ಬೇರೆ ಏನಾದ್ರೂ ಮಾಡು. ಅಂದ್ರೆ ಕೈ ಕಾಲ್ನ ಕಟ್ಟಾಕಿ
ಅಸ್ಸಾಂ ಲಾರಿಗೆ ಹಾಕ್ಬಿಡು. ಇಲ್ಲಾಂದ್ರೆ ತಲೆ ಒಳಗೆ ಅವಳಿಗೊಂದು ಚಿಕ್ಕ ಬ್ರೈನ್ ಇರುತ್ತಲ್ಲ, ತಲೆ ಮೇಲೆ ಸರ್ರಿಗೊಂದು ಕೊಟ್ರೆ ಆ ಏಟ್ಗಳಿಗೆ ಹುಚ್ಚಿಡಿಬೇಕು, ಅದನ್ನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕ್ಬೇಕು. ಒಂದ್ ವೇಳೆ ಇದು ಕೂಡ ಆಗ್ಲಿಲ್ಲ ಅನ್ಕೋ, ಇವಾಗ ನಾನು ಹೇಳ್ತೀನಿ ನೋಡು, ಅದು ಅಲ್ಟಿಮೇಟ್ ಕಣೋ. ಏನಿಲ್ಲ, ಮತ್ ಬರೋ ಹಾಗೆ ಮಾಡಿ ಯಾವ್ದು ಡಾಕ್ಯುಮೆಂಟ್ಸ್ ಇಲ್ದೇನೆ ಪಾಕಿಸ್ತಾನಲ್ಲಿ ಎಸ್ಬಿಡು. ಸತ್ರು ಇಂಡಿಯಾಗ್ ಬರಲ್ಲ. ನಮ್ಮ ಮನೆಗಂತೂ ಬರದೇ ಇಲ್ಲ. ಏನು ಆ ಹುಡುಗಿ ಫೋಟೋನಾ? ಅದೆಲ್ಲ ಏನ್ ಬೇಡ, ನಾಳೆ ಡೈರೆಕ್ಟಾಗಿ ಮನೆಗೆ ಬಂದ್ಬಿಡು. ನಮ್ಮ ಮನೇಲಿ ಕುಳ್ಳು ಕಾಣಿಸೋರ್ನ ಎತ್ತಕೊಂಡು ಹೋಗ್ತಾ ಇರು.